ಮೈಸೂರು ಅರಮನೆ ಬಳಿ ಸಿಲಿಂಡರ್ ಸ್ಫೋಟ ಆಯಿತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಲೂನ್ ವ್ಯಾಪಾರಿ ಸಾವನ್ನಪ್ಪಿದ್ರು. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಇನ್ನೇ ಇದೊಂದು ದುರಂತ ಸಂಭವಿಸಿದೆ. ಅರಮನೆ ಹತ್ರನೇ ಸಮೀಪನೇ ಹೀಲಿಯಂ ಗ್ಯಾಸ್ ಫಿಲ್ ಮಾಡುವಂತ ಸಂದರ್ಭದಲ್ಲಿ ಆ ಬಲೂನ್ ವ್ಯಾಪಾರಿ ಸಾವನ್ನಪ್ಪಿದ್ದ. ಇನ್ನಿಬ್ಬರ ಸ್ಥಿತಿ ಗಂಭೀರವಾಗಿದೆ. ಬಲೂನ್ಗೆ ಗ್ಯಾಸ್ ತುಂಬಲು ಬಳಸ್ತಾ ಇದ್ದಂಥ ಸಿಲಿಂಡರ್ ಅದು. ಕಳೆದ ವಾರವಷ್ಟೇ ಮೈಸೂರಿಗೆ ವ್ಯಾಪಾರಕ್ಕೆ ಬಂದಿದ್ದಂಥ ಸಲೀಂ ಕಳೆದ ವಾರವಷ್ಟೇ ವ್ಯಾಪಾರಕ್ಕೆ ಅಂತ ಮೈಸೂರಿಗೆ ಬಂದಿದ್ದ. ವಾರದಿಂದ ಮೈಸೂರಿನಲ್ಲಿ ಬಲೂನನ್ನು ಮಾಡ್ತಾ ಇದ್ದಂಥ ಸಲೀಂ ಈ ಸಂದರ್ಭದಲ್ಲಿ ಗ್ಯಾಸ್ ತುಂಬಬೇಕಾದ್ರೆ ಬ್ಲಾಸ್ಟ್ ಆಗಿ ಸಾವನ್ನಪ್ಪಿದ್ದಾರೆ. ರಾತ್ರಿ 8:30 ಸುಮಾರಿಗೆ ವರಾಹ ಗೇಟ್ ಬಳಿ ಸ್ಫೋಟ ಸಂಭವಿಸಿತು. ಬಲೂನ್ ವ್ಯಾಪಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಸಲೀಂ ಪಕ್ಕದಲ್ಲಿ ನಿಂತಿದ್ದಂಥ 4ವರಿಗೆ ಗಂಭೀರ ಗಾಯ ಆಗಿತ್ತು. ಅದರಲ್ಲಿ ಇಬ್ಬರು ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಗಾಯಗೊಂಡಿರುವಂಥ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು ಮತ್ತಿಬ್ಬರು. ಟೋಟಲಿ 4ವರು ಗಾಯಗೊಂಡಿದ್ರು. ಅದರಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಒಬ್ಬರಿಗೆ ಮೈಸೂರಿನ JSSನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. 3ವರಿಗೆ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ದುರಂತಗಳ ಮೇಲೆ ದುರಂತಗಳು. ವರ್ಷಾಂತ್ಯದ ಸಂದರ್ಭದಲ್ಲಿ ಸದ್ಯ ಯಾವಾಗಲೂ ತುಂಬ ಜನ ಇರೋರು ಮೈಸೂರಿನ ಅರಮನೆ ಹತ್ರ ರಜಾ ಬೇರೆ ಇರುವಂಥ ಸಂದರ್ಭದಲ್ಲಿ 8:30 ಅಂದರೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರುವಂಥ ಸಂದರ್ಭ. ಸದ್ಯ ಪುಣ್ಯ ಕೆಲವರದ್ದು ಬರೀ 4 ಜನಕ್ಕೆ ಏಟಾಗಿದೆ. ಅಲ್ಲಿ ಹೇಗಾಯಿತು ಘಟನೆ, ಏನಾಯಿತು ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನೋಡ್ಕೊಂಬೋಣ. ಮೈಸೂರಿನಲ್ಲಿ ನಿನ್ನೆ ರಾತ್ರಿ ಆದಂತಹ ಬಲೂನ್ಗೆ ಹೀಲಿಯಂ ತುಂಬಿಸುವ ಗ್ಯಾಸ್ ಸಿಲಿಂಡರ್ ಸ್ಫೋಟ ಇದೆ. ಅದರ ತೀವ್ರತೆಗೆ ಓರ್ವ ಮೃತಪಟ್ಟಿರುವಂಥದ್ದು, ಇನ್ನು 4ವರಿಗೆ ಗಂಭೀರ ಗಾಯಗಳಾಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಿನ್ನೆ ತಡರಾತ್ರಿ ಏನು ಇಲ್ಲಿ ನೋಡ್ತಾ ಇದ್ದೀರಿ, ಇದೇ ಜಾಗದಲ್ಲಿ ಆತ ಬಲೂನನ್ನು ಮಾರ್ತಾ ಇದ್ದ. ಮೂಲತಃ ಉತ್ತರ ಪ್ರದೇಶದ ಕಾನೋಜಿ ಗ್ರಾಮದವನು ಆತ. ಕಳೆದ 1 ವಾರದ ಹಿಂದಷ್ಟೇ ಮೈಸೂರಿಗೆ ಬಂದಿದ್ದ. ಮೂಲತಃ ಬಲೂನ್ ಮಾರೋದನ್ನೇ ವೃತ್ತಿಯನ್ನು ಮಾಡಿಕೊಂಡಿದ್ದಂತಹ ಆತ 1 ವಾರದಿಂದಲೂ ಕೂಡ ಮೈಸೂರಿನಲ್ಲಿ ಅರಮನೆಯ ಸುತ್ತಮುತ್ತ ವಸ್ತು ಪ್ರದರ್ಶನದ ಆವರಣದಲ್ಲಿ ಬಲೂನನ್ನು ಮಾರಾಟವನ್ನು ಮಾಡ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಅಲ್ಲದೆ ತಡರಾತ್ರಿಯೂ ಸಹ ಏನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಭಾಗದಿಂದ ಅಂದರೆ ವರಾಹ ಗೇಟಿಂದ ಬಲೂನನ್ನು ಮಾರಾಟ ಮಾಡ್ತಾ ನೇರವಾಗಿ ಆತ ಎಕ್ಸಿಬಿಷನ್ ಬಳಿ ಬರ್ತಾನೆ. ಎಕ್ಸಿಬಿಷನ್ನಿಂದ ನೇರವಾಗಿ ಜಯಮಾರ್ತಾಂಡ ಗೇಟ್ ಏನಿದೆ ಈ ಅರಮನೆಯ ಮುಂಭಾಗಕ್ಕೆ ಬರ್ತಾನೆ. ಇದೇ ಜಾಗದಲ್ಲಿ ಆತ ಬಲೂನನ್ನು ಮಾರ್ತಾ ನಿಂತ್ಕೊಳ್ಳುವಂಥದ್ದು. ಸುಮಾರು 4ರಿಂದ 5 ಜನಕ್ಕೆ ಇದೇ ಜಾಗದಲ್ಲಿ ಬಲೂನನ್ನು ಮಾರಾಟ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಅವನ ಸುತ್ತಮುತ್ತಲೂ ಕೂಡ ಜನರು ಹೋರಾಟವನ್ನು ನಡೆಸ್ತಾ ಇರ್ತಾರೆ. ಅಲ್ಲದೆ ಏನು ಆ ಸಂದರ್ಭದಲ್ಲಿ ಹೀಲಿಯಂ ಸಿಲಿಂಡರ್ ಏನಿದೆ ಅದು ಹೀಟಾಗಿ ಸ್ಪಾರ್ಕ್ನಿಂದ ಏಕಾಏಕಿ ಬ್ಲಾಸ್ಟ್ ಆಗುವಂಥದ್ದು. ಆ ಬ್ಲಾಸ್ಟ್ನ ತೀವ್ರತೆಗೆ ಬಲೂನನ್ನು ಮಾರಾಟ ಮಾಡುತ್ತಿದ್ದಂಥ ಸಲೀಂ ಮೃತಪಟ್ಟರೆ, ಇನ್ನು ಆತನ ಸುತ್ತಮುತ್ತ ಇದ್ದಂಥ ಲಕ್ಷ್ಮಿ, ಕೊಟ್ರೇಶ್ ಇನ್ನಿತರಿಗೆ ಗಂಭೀರ ಗಾಯಗಳಾಗುವಂಥದ್ದು. ಇನ್ನು ಲಕ್ಷ್ಮಿ ಅವರ ಸ್ಥಿತಿ ಚಿಂತಾಜನಕ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನು ನಿನ್ನೆ ಒಂದು ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಯಿತು, ಆ ಬ್ಲಾಸ್ಟ್ನ ತೀವ್ರತೆಗೆ ಬಲೂನ್ ಮಾರಾಟಗಾರ ಸಲೀಂ ಮೃತಪಟ್ಟರೆ, 4ವರಿಗೆ ಗಂಭೀರ ಗಾಯ ಆಗಿದೆ. ಲಕ್ಷ್ಮಿ ಎನ್ನುವರು ಇನ್ನೂ ಕೂಡ ಅವರ ಸ್ಥಿತಿ ಗಂಭೀರವಾಗಿರುವಂಥದ್ದು. ಅಲ್ಲದೆ ಈ ಬ್ಲಾಸ್ಟ್ನ ಯಾವ ರೀತಿ ಆಯಿತು ಅಂತೇಳಿ ತನಿಖೆಯನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು. ಮೇಲ್ನೋಟಕ್ಕೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಏನಿದೆ ಅದು ಹೀಟಾಗಿ ಸ್ಪಾರ್ಕ್ನಿಂದ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ನಿನ್ನೆ ರಾತ್ರಿ ಸ್ಥಳಕ್ಕೆ ಸೋಕೋ ಟೀಮ್ ಇರ್ಬೋದು, FSL ತಂಡ ಇರ್ಬೋದು, ಎಲ್ಲರೂ ಸಹ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿದ್ರು. ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರನ್ನ ಸೇರಿದಂತೆ ಪೊಲೀಸ್ ಕಮಿಷನರ್ ಎಲ್ಲರೂ ಸಹ ರಾತ್ರಿ ಸ್ಪಾಟ್ ವಿಸಿಟನ್ನು ಮಾಡಿದ್ರು. ಇನ್ನು ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಒಂದು ಕಡೆ. ಇನ್ನು ಬಲೂನ್ ಈ ಸಿಲಿಂಡರ್ ಸ್ಫೋಟ ಇದೆ, ಇದರಿಂದ ಮೃತಪಟ್ಟಂತಹ ಸಲೀಂ ಏನಿದ್ದಾನೆ ಆತನ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ನಲ್ಲಿ ಇರಿಸಲಾಗಿರುವಂಥದ್ದು. ಅಲ್ಲದೆ ಶವಾಗಾರದಲ್ಲಿ ಇಂದು ಆತನ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಕೂಡ ನಡೆಸುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು.